ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮೃದುವಾದ ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ. ಇದು ತುಂಬ ಚೆನ್ನಾಗಿರ್ತದೆ ಬಿಸಿ ಬಿಸಿ ಇದ್ದಾಗ. ಈ ರೀತಿ ಮಾಡಿಕೊಡಿ, ಮಕ್ಕಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈ ರುಚಿಕರವಾದ ವೆಜಿಟೇಬಲ್ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಬನ್ನಿ ನೋಡಿ, ಮಿಕ್ಸ್ ವೆಜಿಟೇಬಲ್ ಉಪ್ಪಿಟ್ಟು ಮಾಡೋದಕ್ಕೆ ನಾವಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ಮು ನೋಡಿ, ಈರುಳ್ಳಿ, ಬದನೆಕಾಯಿ, ಬೀನ್ಸು, ಟೊಮೊಟೊ, ಕ್ಯಾರೆಟು, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೀನ್ಸು ಇಷ್ಟನ್ನು ತೊಗೊಂಡಿದ್ದೀವಿ. ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀವಿ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ಎಣ್ಣೆ ಇರಬೇಕಾಗುತ್ತೆ. ಅದಕ್ಕೆ ಒಂದು 5 ಸ್ಪೂನಷ್ಟು ಎಣ್ಣೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಾಗಿದೆ. ಈಗ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಈ ರೀತಿ ಹುರ್ಕೊಂಬಿಡಿ. ಒಂದು ಸಲ ಸ್ವಲ್ಪ ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಬೇಗ ಒಗ್ಗರಣೆ ಹಾಕ್ಬಿಟ್ವಿ. ಇಲ್ಲಿ ನೋಡಿ, ಇವಾಗ ಚೆನ್ನಾಗಿ ಎಲ್ಲವೂ ಫ್ರೈ ಆಗಿದೆ ನೋಡಿ ಈ ಹದದಲ್ಲಿ. ನೋಡಿ, ಇವಾಗ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಇವಾಗ ಕಟ್ ಮಾಡ್ಕೊಂಡಿರೋಂಥ 2 ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀವಿ. ಫಸ್ಟು ಈ ಬದನೆಕಾಯಿನ ಸೇರಿಸ್ಕೊಂಡ್ಬಿಡ್ಬೇಕು, ಯಾಕಂದರೆ ಕಹಿ ಆಗೋ ಚಾನ್ಸಸ್ ಇರ್ತದೆ. ಈ ರೀತಿ ಎಣ್ಣೆಲೇ ಹುರ್ಕೊಂಬಿಟ್ರೆ ನಾವು ಆಗ ಕಹಿ ಆಗೋದಿಲ್ಲ. ನೋಡಿ, ಇವಾಗ 2 ಈರುಳ್ಳಿನ, ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ, ಒಂದು ಬೌಲಷ್ಟು. ಉಪ್ಪಿಟ್ಟಿಗೆಲ್ಲ ಈರುಳ್ಳಿ ಜಾಸ್ತಿ ಇರಬೇಕು. ಸ್ವಲ್ಪ ಈ ಈರುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಟೊಮ್ಯಾಟೊ, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಇಷ್ಟನ್ನು ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಹುರ್ಕೊಬೇಕು ನಾವಿಲ್ಲಿ. ನಿಮಗೆ ಬೇಕಿದ್ದರೆ ಬಟಾಣಿ ಕಾಳನ್ನು ಸಹ ಸೇರಿಸ್ಕೊಬೋದು. ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಎಣ್ಣೆಯಲ್ಲಿ ಹುರ್ಕೊಬೇಕು, ಸಾಫ್ಟ್ ಆಗೋವರೆಗೂ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಹಸಿಮೆಣಸಿನ್ಕಾಯಿ ಅಷ್ಟು. ನಾನಿಲ್ಲಿ ಒಂದು 7 ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡ್ರು. ಈ ರೀತಿ ಒಂದು ಸಲ ಮಾಡ್ಕೊತೀನಿ, ತುಂಬ ಟೇಸ್ಟಿಯಾಗಿರ್ತದೆ ಮಸಾಲ ಉಪ್ಪಿಟ್ಟು. ಒಂದೇ ಥರದ ಉಪ್ಪಿಟ್ಟು ತಿಂದು ಬೇಜಾರಾಗೋಗಿರ್ತದೆ. ಈ ರೀತಿ ಸ್ವಲ್ಪ ಗರಂ ಮಸಾಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಮಾಡಿದ್ರೆ ಡಿಫ್ರೆಂಟಾಗಿರ್ತದೆ ಸ್ವಲ್ಪ. ನೋಡಿ, ಇವಾಗ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಹುರ್ಕೊಬೇಕು. ಈ ವೆಜಿಟೇಬಲ್ ಎಲ್ಲ ಸಾಫ್ಟ್ ಆಗೋವರೆಗೂ ಹುರ್ಕೊಬೇಕು. ನಾವು ಅಲ್ಲಿವರೆಗೂ ಸ್ವಲ್ಪ ರವೆನ ಹುರ್ಕೊಳ್ಳೋಣ, ಡ್ರೈ ರೋಸ್ಟ್ ಥರ ಮಾಡ್ಕೊಂಡು ಇಟ್ಕೊಳ್ಳೋಣ ಇನ್ನೊಂದು ಸ್ಟವಲ್ಲಿ. ನೋಡಿ, ಇವಾಗ ವೆಜಿಟೇಬಲ್ ಎಲ್ಲ ಬೇಯಬೇಕಲ್ವ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ. ನಮಗೆ ತರಕಾರಿಗೆ, ರವೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಸೇರಿಸ್ಬಿಟ್ಟು ನಾವಿಲ್ಲಿ ಹುರ್ಕೊಬೋದು. ಕಲ್ಲುಪ್ಪು ಸೇರಿಸಿ, ಈ ರೀತಿ ಪುಡಿ ಉಪ್ಪಾದರೂ ಸೇರಿಸಿ, ಯಾವುದಾದ್ರೂ ಒಂದು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ
ಸಾಫ್ಟಾಗಿದೆ ನೋಡಿ ಈ ರೀತಿ. ಈಗ ನಾವು ಇಲ್ಲಿ ರವೆನ ಒಂದು ಸೈಡಲ್ಲಿ ಹುರ್ಕೊಂಡಿದ್ವಿ, ಅದನ್ನು ಸಹ ನಾವಿಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ, ಅದನ್ನು ಸ್ವಲ್ಪ ಹುರ್ಕೊಂಡಿದ್ವಿ ಡ್ರೈ ರೋಸ್ಟಾಗಿ. ಇವಾಗ ಒಗ್ಗರಣೆಯಲ್ಲಿ ಹಾಕಿ ಒಂದು ಸಲ ಈ ರೀತಿ ಹುರ್ಕೊಳ್ಳೋಣ. ಈ ರೀತಿಯಾಗಿ ಈಗ ಸ್ವಲ್ಪ ಬಿಸಿನೀರನ್ನ ಕಾಯೋಕ್ಕೆ ಇಕ್ಕಿದ್ದೀವಿ. ನಾವಿಲ್ಲಿ ಬಿಸಿನೀರು 1 ಲೋಟ ರವೆಗೆ ನಾನಿಲ್ಲಿ 4.25 ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 1:ಡಬಲ್ ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀವಿ. ಇಲ್ಲಿ ಮಾಮೂಲಿಯಾಗಿ 1 ಲೋಟಕ್ಕೆ 3 ಲೋಟ ಸೇರಿಸ್ತಾ ಇದ್ದೆ. ಇಲ್ಲಿ ಸಾಫ್ಟಾಗಿ ಉಪ್ಪಿಟ್ಟು ಬೇಕಲ್ವ, ಇಲ್ಲಿ ನಾನಿಲ್ಲಿ 1 ಲೋಟ ರವೆಗೆ 4.25 ಲೋಟದಷ್ಟು ನೀರನ್ನ ಸೇರಿಸಿದ್ದೀನಿ ನೋಡಿ. ಇವಾಗ ಬಿಸಿನೀರನ್ನು ಸಹ ಸೇರಿಸಿದ್ದೀವಿ. ಬಾಯ್ಲ್ ಆಗ್ತಾಯಿತ್ತು, ಆ ನೀರನ್ನ ಸೇರಿಸಿದ್ದೀನಿ. ಈ ರೀತಿ ಸ್ವಲ್ಪ ಹುರಿದಾದ್ಮೇಲೆ ನೀರನ್ನ ಸೇರಿಸ್ಕೊಂಡ್ರೆ ಎಲ್ಲೂ ಗಂಟಾಗೋದಿಲ್ಲ ನೋಡಿ. ಅದಕ್ಕೆ ಒಗ್ಗರಣೆಯಲ್ಲೇ ನಾವು ಇಲ್ಲಿ ರವೆನ ಹುರ್ಕೊಂಬಿಟ್ರೆ ಬಿಸಿನೀರು ಸೇರಿಸೋದಾದ್ಮೇಲೂ ಗಂಟಾಗೋದಿಲ್ಲ. ಕ್ಲೀನಾಗಿ ಈ ರೀತಿಯಾಗಿ ಮೃದುವಾಗಿ ಬರ್ತದೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿನೂ ಸಹ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಸೇರಿಸಿ ನೋಡಿ. ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟಿಡೋಣ. ಈ ರೀತಿಯಾಗಿ ನೋಡಿ. ಇವಾಗ ಒಂದು ಸ್ವಲ್ಪ ಬೇಯ್ತಾ ಇದೆ ನೋಡಿ. ಈ ರೀತಿಯಾಗಿ ಒಂದೆರಡು ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಯಾಕಂದರೆ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತಲ್ವ, ಸಿಡಿತದೆ, ಅದಕ್ಕೋಸ್ಕರನೇ. ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿ ಉಬ್ಬಿ ಬರ್ತದೆ ಉಪ್ಪಿಟ್ಟು ನೋಡಿ. ಈ ರೀತಿ ಬೇಯ್ತಾ ಇದೆ ನೋಡಿ. ಒಂದೆರಡು ನಿಮಿಷದಿಂದ 3 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡಬೇಕು. ಆವಾಗ ಉಪ್ಪಿಟ್ಟು ಕರೆಕ್ಟಾಗಿ ಬರೋದು. ಬಿಸಿ ಬಿಸಿ ತುಪ್ಪದ ಜೊತೆ ತಿಂದರೆ ಸೂಪರಾಗಿರ್ತದೆ ಈ ಉಪ್ಪಿಟ್ಟು. ನೋಡಿ. ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ. ಈ ರೀತಿಯಾಗಿ ಆಗಿದೆ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವಿಲ್ಲಿ ಒಂದು 5 ನಿಮಿಷ ಕಾಲ ಸಣ್ಣ ಉರಿ ಮಾಡಿಬಿಟ್ಟು ದಮ್ ಮಾಡೋಕ್ಕೆ ಇಡಬೇಕು. ಇದನ್ನು ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಾರೆ ಉಪ್ಪಿಟ್ಟು, ಅಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಈ ರೀತಿಯಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ಒಂದೆರಡು ನಿಮಿಷ ಕಾಲ ಸಣ್ಣ ಉರಿ ಮಾಡಿ ದಮ್ ಮಾಡಿಬಿಡೋಣ ಇವಾಗ ಇದನ್ನು ನೋಡಿ. ಇವಾಗ ಇದಾಗಿದೆ. ಇದು ನೋಡಿ, ಬಿಸಿ ಬಿಸಿಯಾದ ಮೃದುವಾದ ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ಈ ರೀತಿ ಮಾಡಿಕೊಡಿ, ಮಕ್ಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ.
ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ, ಮಕ್ಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಬಿಸಿ ಬಿಸಿಯಾದ ವೆಜಿಟೇಬಲ್ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.